ಸರ್ ಆಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ. ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾ ಗೋವಿಂದ ಅವರು ನಾಗಶೇಖರ ಕಂಪ್ಲೇಂಟ್ ಅಲ್ಲ, ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಸರ್. ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಹೇಳಿದ್ದಾರೆ. ಈಗ ನಮ್ಮ ನಾಗಶೇಖರ್ ಅವ್ರದ್ದು ಅವ್ರು ಏನೇನೋ ಹೇಳಿಕೆಯಲ್ಲಿ ಕೊಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಅಮ್ಮ. ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾ ಇದ್ವಿ, ಅವರು ನಮ್ಗೆ ಸಿಕ್ಕಿಲ್ಲ. ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ. ನಾವು ಕರೆದಾಗೆಲ್ಲ ಬಂದಿದ್ವಿ, ನಾವು ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಊರಲ್ಲಿ ಇಲ್ಲ ಸರ್, ಇವತ್ತು ಬಂದಿದ್ದೀನಿ, ಫೋನ್ ಮುಖಾಂತರ ಚರ್ಚೆ ಮಾಡ್ತೀವಿ ಸರ್. ಈಗ ಅವರು ಹೇಳಿದಾರಲ್ಲ, ನಾನು ಮೊದಲೆಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ, ಅವ್ರು ಮಾತಾಡೋದು ನಂಗೆ ಹರ್ಟ್ ಆಗಿದೆ, ಸೊ ಹಾಗಾಗಿ ನಾನು ಬರಕ್ಕಾಗಿಲ್ಲ, ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ರೀಸನ್ ಕೊಡಿದ್ರಿ. ಫಸ್ಟ್ ಟೈಮ್ ರಿಲೀಸ್ ಆದ್ರೆ ಓಕೆ, ರಿಲೀಸ್ ಆಗಿತ್ತೆ ಹಾಗಾಗಿ ಬರಕ್ಕಾಗಿಲ್ಲ ಅಂತ ಇದ್ರೆ ಇಲ್ಲ, ಹಾಗೇನಿಲ್ಲ ಸರ್. ಒಂದು ಸಿನಿಮಾ ಗೆಲ್ಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್. ಅದು ಮಾಡಲೇಬೇಕು. ನೀವು ಅಲ್ಲಿ ಯಾಕೆ ಹಿಂಗೆ ಮಾಡಕ್ ಹೋಗಿದ್ರಿ, ಹೆಸರು ಗಳಿಸಿದ್ರಿ, ಹಣ ಗಳಿಸಿದ್ರಿ ಅಲ್ವಾ, ಯಾಕೆ ಇವಾಗ ತಾಚಾರ ಮಾಡ್ತೀರಿ? ಬನ್ನಿ ಒಂದ್ಸಲಿ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿ, ತಪ್ಪೇನಿದೆ? ನಾವೇನಾದ್ರು ಕಲ್ಕೊಳ್ತೀವಿ ಅದರಲ್ಲಿ, ಏನಿಲ್ಲ ಸರ್. ಅಟ್ಲೀಸ್ಟ್ ಮಾತೃ ಸಂಸ್ಥೆಯಾದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಸ್ಪಂದಿಸಬೇಕು. ಅವರು ಯಾರೋ ಪಿ ಎಗಳ ಹತ್ರ ಮಾತಾಡ್ಸೋದು, ನಾನು ಏನು ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ, ಎಷ್ಟು ನಮ್ಗೆ ನಿರ್ಮಾಪಕನ ಅನ್ನದಾತರ ಅಂದವರು ಎಲ್ಲ ಇದ್ದಾರೆ. ಅಂತದ್ರಲ್ಲಿ ಯಾರು ಸರ್ ದೇವರೇ ಬಂದ್ರೆ ಕ್ಷಮೆ ಅಂದಿದ್ದು? ಇಲ್ಲ ಸರ್, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಇರ್ಲಿ ಸರ್, ಅವ್ರ ಅನಿಸಿಕೆ ಅದು ಇರ್ಬೋದು, ದೇವರೇ ಬರ್ಬೇಕು ಅದಕ್ಕೆ. ಅವ್ರು ಹೇಗೆ ಇಲ್ಲ ಅವರು ಕ್ಷಮಾಪಣೆ ಕೇಳ್ತಾರಂತ ನಾನು ಯಾವತ್ತೂ ಅಂದಿಲ್ಲ ಸರ್. ನಮಗೆ ಸ್ಪಂದಿಸಬೇಕು, ನಮ್ಮ ನಿರ್ಮಾಪಕರಿಗೆ ಆಗ್ಬೋದು, ಡೈರೆಕ್ಟರ್ಗೆ ಆಗ್ಬೋದು, ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ನಟರು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಹೌದು ನೋಡೋಣ ಸರ್. ಈಗ ನಾನು ದೂರವಾಣಿ ಸಂಪರ್ಕ ಮಾಡ್ತೀನಿ, ಸಿಕ್ಕಿದಾಗ ನಾನು ಅಮ್ಮನಿಗೆ ತಿಳಿಯಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.